ಗುರು ಒಂದು ಸಿನಿಮಾ ನೋಡ್ದಂಗೆ ಆಯ್ತು ಗುರು. ಇವತ್ತು ಕಂಪ್ಲೀಟ್ IPL ಪ್ಯಾಕೇಜ್ ನನಗೆ ಸಿಕ್ಕಿದ್ದು. ಒನ್ ಆಫ್ ದ ಬೆಸ್ಟ್ ಮ್ಯಾಚಸ್ ನಾನು ನೋಡಿದ್ದು ಇವತ್ತಿನ ಮ್ಯಾಚ್ ಅಂತ ಹೇಳ್ತೀನಿ. ಅಂತ ಮ್ಯಾಚ್ ಗುರು, ಲಾಸ್ಟ್ 2 ಓವರ್ ಯಾರಾದ್ರೂ ಇವತ್ತಿನ ಮ್ಯಾಚ್ ಮಿಸ್ ಮಾಡ್ಕೊಂಡಿದ್ರೆ ನಿಮ್ ಲೈಫ್ ಹೋಯ್ತು ಅಂತಾನೆ ಹೇಳ್ಬೋದು. ಜೀವ ಬಾಯಿಗೆ ಬರ್ತಾ ಇತ್ತು ಗುರು. ಆ ಮೂಮೆಂಟ್ ತರಿಸಿದ್ರು ನಮ್ಮ RCB ತಂಡ. ಒಂದ್ ಕಡೆ ನಮ್ಮ ಬ್ಲಾಕ್ ಡ್ರ್ಯಾಗನ್ ಮಂಜಾ ಏನ್ ಗುರು 2 ಓವರ್ ಅಲ್ಲಿ ಹೊಡೆದ್ರು ನಾನಂತೂ ತಲೆ ಕೆಡ್ಸ್ಕೊಂಡ್ಬಿಟ್ಟು ಹಿಂಗೆಲ್ಲ ಹೊಡಿತಾರ ಗುರು ಮ್ಯಾಚ್ ಅಲ್ಲಿ. ಅದು ಪಾಪ ಖಲೀಲ್ ಅಹ್ಮದ್ ಕಳ್ದೋಗ್ಬಿಟ್ರು. ಬಟ್ ಈ ಕಡೆ 2 ಓವರ್ ಭುವನೇಶ್ವರ್ ಕುಮಾರ್ ಮತ್ತೆ ಯಶ್ ದಯಾಲ್ ಗುರು, ಯಶ್ ದಯಾಲ್ ನಿನ್ ಗುರು, ನಿನ್ ಹ್ಯಾಟ್ಸ್ ಆಫ್ ಗುರು. ರಿಂಕು ಸಿಂಗ್ ಇಂದ ಹೊಡ್ಸ್ಕೊಂಡು ಈ ಕಡೆ ಬಂದ ಮೇಲೆ ಏನೋ ಒಂಥರ ಡಿಫ್ರೆಂಟ್ ಬೌಲರ್ ಆಗಿ ಕಾಣಿಸ್ಕೊಂತಾರದು. ಧೋನಿ ಅವ್ರನ್ನ ಅವರ ಪಾಕೆಟ್ ಮುಷ್ಟಿ ಒಳಗಡೆ ಹಾಕೊಂಡ್ಬಿಟ್ಟಿದ್ದಾರೆ. ಎಂತ ಮ್ಯಾಚ್ ಗುರು, 15 ರನ್ ಡಿಫೆಂಡ್ ಮಾಡ್ಕೊಂಡು ನೋ ಬಾಲ್ ಹಾಕಿರ್ತಾರೆ ಒಂದ್ ಕಡೆ. ಅನ್ಕೊಂಡೆ ಮ್ಯಾಚ್ ಕಂಪ್ಲೀಟ್ ಆಗಿ ಮುಗೀತು ಅಂತ. 2 ರನ್ಗಳ ವಿಜಯ ಸಾಧಿಸಿದೆ ನಮ್ಮ RCB ತಂಡ ಅಂತಾನೆ ಹೇಳ್ಬೋದು ಗೈಸ್ ಇಲ್ಲಿ. ಸೊ ಒಟ್ನಲ್ಲಿ ಇಲ್ಲಿ ನಾವು ಕ್ಲಿಯರ್ ಕಟ್ ಆಗಿ ನೋಡಾಗಿದ್ರೆ ಟೋಟಲ್ ಪ್ಯಾಕೇಜ್ ಅಂತ ಹೇಳ್ತೀನಿ. ನಾನ್ ನೋಡಿರೋ ಮಟ್ಟಿಗೆ ಬೆಸ್ಟೆಸ್ಟ್ ಮ್ಯಾಚ್ ಇದುವರೆಗೂ ನಾನು ನೋಡಿದ ಮಟ್ಟಿಗೆ IPL ಅಲ್ಲಿ ಅಂತಾನೆ ಹೇಳ್ತಾ ಇದೀನಿ. ಇನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಒಟ್ನಲ್ಲಿ ಗೈಸ್ ಕಂಪ್ಲೀಟ್ ಆಗಿ ನೋಡೋಗಿದ್ರೆ ಮ್ಯಾಚ್ ಕಡೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಗುರು. ನಮ್ಮ RCB ನ ಇದು ಅಂತಾನೆ ಶಾಕ್ ಆಗ್ತಾ ಇದೆ. 16 ಪಾಯಿಂಟ್ ಕಂಪ್ಲೀಟ್ ಆಗಿ ಬಂದಿದೆ. ಕ್ವಾಲಿಫೈ ಆಲ್ಮೋಸ್ಟ್ 99% ಕನ್ಫರ್ಮ್ ಅಂತ ಅನ್ಕೊಳ್ಳಿ. ಎಲ್ಲಿ ಕುತ್ಕೊಳ್ಬೇಕು ಅನ್ನೋದು ಇವಾಗ ಸ್ವಲ್ಪ ಕಾದಾಟ ಆಗುತ್ತೆ. ಬಟ್ ಸ್ಟಿಲ್ ಚೆನ್ನೈ ಮೇಲೆ ಸೋಲ್ಸಿದಾಗ ಏನೋ ಮೂರು ಗೆದ್ದಿದೆ ಗುರು. ಹಿಸ್ಟರಿ ಕ್ರಿಯೇಟ್ ಆಗಿದೆ. 2ನೇ ದಿನಪ್ಪ ಅಂತಂದ್ರೆ ಅವ್ರು ಗೆಲ್ತಾ ಇದ್ರು ಗುರು. ಹೆಂಗೆ ಗೆಲ್ತಾ ಇದ್ರು ಅಂತಂದ್ರೆ ಈಸಿಯೆಸ್ಟ್ ವಿಕ್ಟ್ರಿ ಗೆದ್ಬಿಟ್ರು ಅಂತ ಅನ್ಕೊಂಡ್ವಿ. ಅದನ್ನ ಕಮ್ ಬ್ಯಾಕ್ ಮಾಡಿದ್ದು 3ನೇ ದಿನಪ್ಪ ಅಂದ್ರೆ ನಮ್ದು 200 ಕೂಡ ಸ್ಟೇಜ್ ಆಗ್ತದೆ ಅಂದ್ರೆ 180 ಕೂಡ ದಾಟ್ತಾ ಇರೋ ಟೈಮಲ್ಲಿ ರಮಾ ರಾಶಫೋರ್ಡ್ ಎಂತ ಇನ್ನಿಂಗ್ಸ್ ನೋಡಿದ್ವಿ. ಸೆಕೆಂಡ್ ಫಾಸ್ಟೆಸ್ಟ್ ಹಾಫ್ ಸೆಂಚುರಿ ನೋಡಿದ್ದು. 14 ಬಾಲ್ ಅಲ್ಲಿ ಬರುತ್ತೆ ನಮ್ಮ ನಮ್ಮ RCB ತಂಡಕ್ಕೆ ಬಂದಿದ್ದು ಒಳ್ಳೇದಾಯ್ತು ಗುರು. ಸೊ ನಾವೇನೋ ಅನ್ಕೊಂಡಿದ್ವಿ ಆ ವ್ಯಕ್ತಿ ಬಗ್ಗೆ, ಟೀಮ್ ಡೇವಿಡ್ ಬಿಟ್ರೆ ಸೊ ಯಾರು ಆಡಲ್ವೇನೋ ಅನ್ಕೊಂಡಿದ್ವಿ. ಇಲ್ಲಿ ನೋಡಿದ್ರೆ ರಮಾ ರಾಶಫೋರ್ಡ್ ಅವರ ನಾಯಿ ಪೇರೆ ಆಡದ್ ಬಿಸಾಕಿ. ಟೀಮ್ ಡೇವಿಡ್ ಅವರೇ ಸಿಂಗಲ್ ಕೊಡ್ತಾ ಇದ್ರೆ ರಮಾ ರಾಶಫೋರ್ಡ್ ಅವ್ರಿಗೆ ಹೊಡಿ ಗುರು ನೀನ್ ಚೆನ್ನಾಗಿ ಹೊಡಿತಾ ಇದೆಯಾ ಅಂತ. ಬನ್ನಿ ಇವಾಗ ಸ್ಟಾರ್ಟಿಂಗ್ ಇಂದ ಬಂದ್ಬಿಡೋಣ. ಸೊ ಫಸ್ಟ್ ಆಫ್ ಆಲ್ ಟಾಸ್ ನಮ್ಮವರು ಸೋಲ್ತಾರೆ ಅಂಡ್ ಚೆನ್ನೈ ಅವರು ಟಾಸ್ ಗೆದ್ಬಿಟ್ಟು ಇಲ್ಲಿ ಫೀಲ್ಡಿಂಗ್ ನ ಆಯ್ಕೆ ಮಾಡ್ಕೊಂತಾರೆ. ನಮ್ಮವರು ಬ್ಯಾಟಿಂಗ್ ಆಡ್ಲಿಕ್ಕೆ ಬರ್ತಾರೆ. ವಿರಾಟ್ ಕೊಹ್ಲಿ ಅವರು ಮತ್ತೆ ಜೋಕಬ್ ಬೆಥೆಲ್ ಅವರು ಏನ್ ಗುರು ಬ್ಯಾಟಿಂಗ್ ಅದು ಟಾಪ್ ನಾಚ್ ಗುರು. ಎಂತ ಬ್ಯಾಟಿಂಗ್ ಹೊಡಿತಾವ್ರ ಸಕ್ಕ ಶಾಟ್ ಗಳು ಎಲ್ಲರೂ. ಇವತ್ ಶಾಕಿಂಗ್ ಏನಪ್ಪಾ ಅಂತಂದ್ರೆ ಜಾಸ್ ಹಜಲ್ವುಡ್ ಹಾಕೊಳ್ತಾ ಇದ್ದಿದ್ದು. ನಾನು ಅನ್ಕೊಂಡೆ ಜಾಸ್ ಹಜಲ್ವುಡ್ ಹಾಕೊಂಡಿಲ್ಲ ಯಾಕ್ರ ಮುಂಡೆ ಮಕ್ಕಳ ಅಂತ. ಬಟ್ ಲುಂಗಿ ಅವ್ರ ಜಾಗಕ್ಕೆ ಲುಂಗಿ ನಿಂಗಿಡಿ ಅವರು ಬಂದ್ರು. ಬಟ್ ಎಲ್ಲೋ ಒಂದ್ ಕಡೆ ಶಾಕಿಂಗ್ ಅನ್ಸಿದ್ದೇನೆ ಅಂತಂದ್ರೆ ಏನಕ್ಕೆ ಅಂತ ರೀಸನ್ ಕೂಡ ಹೇಳಿಲ್ಲ. ಬಟ್ ಕೆಲವರು ಇಂಜುರಿ ಅಂತ ಹೇಳ್ತಾರೆ. ನಾನು ಕೂಡ ಅಪ್ಡೇಟ್ ಗಳು ಚೆಕ್ ಮಾಡ್ತಿದ್ದೆ, ಇಂಜುರಿ ಅಂತ ಹೇಳ್ತಾ ಇದಾರೆ. ಬಟ್ ಏನೋ ಇಂಜುರಿ ಆಗಿಲ್ಲ. ಅವರು ಕೂಡ ಬರ್ಬೋದಿತ್ತು ಇವತ್ತು ಮ್ಯಾಚ್, ಯಾಕೆ ಬಂದಿಲ್ಲ ಗೊತ್ತಾಗ್ತಾ ಇಲ್ಲ. ಸಾಲ್ಟ್ ಅವ್ರ ಫೀವರ್ ಇತ್ತು ಲಾಸ್ಟ್ ಮ್ಯಾಚಸ್ ಅಲ್ಲಿ. ಬಟ್ ಇಲ್ಲಿ ಇವತ್ತು ಬರ್ಬೋದಾಗಿತ್ತು. ಬಟ್ ಸ್ಟಿಲ್ ಒಂದು ಚಾನ್ಸ್ ಕೊಡೋಣ ಕುಣ್ಸೋಣ ಅಂತಾನೆ ಎಕ್ಸ್ಪೆರಿಮೆಂಟ್ ಮಾಡಿರೋದು RCB ತಂಡ. ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತೀನಿ. ಜಾಕಬ್ ಬೆಥೆಲ್ ಅವ್ರನ್ನ ರಿಪ್ಲೇಸ್ ಮಾಡೋ ತರನೇ ಆಡ್ಬಿಟ್ರು. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಎಂತ ಶಾಟ್ಸ್ ಗಳು ಹೊಡೆದಿದ್ದು ಆ ಮನುಷ್ಯನು ಕೂಡ. ಸೊ ಓಪನಿಂಗ್ ಪಾರ್ಟ್ನರ್ಶಿಪ್ ನಿಮ್ಗೆ ಹೆಚ್ಚು ಕಮ್ಮಿ 90 ರನ್ಸ್ ನ ಸ್ಕೋರ್ ಮಾಡ್ತಾರೆ. ಅಲ್ಲೇ ಅನ್ಕೊಂಡೆ ನಮ್ದು ಒನ್ ಆಫ್ ದ ಬೆಸ್ಟ್ ಓಪನಿಂಗ್ ಪೇರ್ ಆಗಿದೆ ಲೆಫ್ಟ್ ಅಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಅಲ್ಲಿ. ವಿರಾಟ್ ಕೊಹ್ಲಿ ಅಂತೂ ಇಂತೂ ಆರೆಂಜ್ ಕ್ಯಾಪ್ ಅವ್ರ ಹತ್ರ ಬಂದಾಯ್ತು. ಒನ್ ಆಫ್ ದ ಬಿಗ್ಗೆಸ್ಟ್ ಹ್ಯಾಪಿನೆಸ್ ಏನಪ್ಪಾ ಅಂತಂದ್ರೆ ವಿರಾಟ್ ಕೊಹ್ಲಿ ಹತ್ರ ಆರೆಂಜ್ ಕ್ಯಾಪ್ ಅದೇ ಸ್ಟ್ರೈಕ್ ರೇಟ್ ಅಲ್ಲಿ ಹೊಡೆದಿರೋದು. ಯಾರೋ ಗುರು ಮೊನ್ನೆ ಸ್ಟ್ರೈಕ್ ರೇಟ್ ಬಗ್ಗೆ ಮಾತಾಡ್ತಿದ್ರಲ್ಲ, ಸಾಕಾ ಗುರು 180 ಸ್ಟ್ರೈಕ್ ರೇಟ್ ಹೊಡೆದಿದ್ದಾರೆ. ಸಾಕು ಇಷ್ಟಿದ್ರೆ ಸಾಕು. ನಮ್ಮ ವಿರಾಟ್ ಕೊಹ್ಲಿ ಹಿಂಗೆ ಆಡ್ಕೊಂಡ್ ಬಂತು ಅಂತಂದ್ರೆ ಸೊ ಇನ್ನು ಆರೆಂಜ್ ಕ್ಯಾಪ್ ಏನ್ ಇದೆಯೋ ಅದನ್ನ ಹಂಗೆ ಕನ್ಸಿಸ್ಟೆನ್ಸಿಯಾಗಿ ಮೇಂಟೈನ್ ಮಾಡ್ಕೊಂಡು ಕೊನೆ ಆರೆಂಜ್ ಕ್ಯಾಪ್ ಬೇಡ, ಪರ್ಪಲ್ ಕ್ಯಾಪ್ ಬೇಡ, ನನಗ್ ಬೇಕಾಗಿರೋದು ಈ ಸತಿ ಕಪ್ಪು ಅಷ್ಟೇ. ಇನ್ನ ಇವರ ಪಾರ್ಟ್ನರ್ಶಿಪ್ ಮುರಿಯೋದಕ್ಕೆ ಪತಿರಾಣ್ ಅವರು ಬರ್ತಾರೆ, ಜಾಕಬ್ ಬೆಥೆಲ್ ವಿಕೆಟ್ ತಗೊಂತಾರೆ ಇಲ್ಲಿ. ಸೊ ಇದಾದ್ಮೇಲೆ ಸ್ವಲ್ಪ ಡೇವಿಡ್ ಪಡಿಕ್ಕಲ್ ಅವರು ಬರ್ತಾರೆ ಗುರು. ಸೊ ಇವ್ರು ಬಂದ್ಮೇಲೆ ಸ್ಕೋರ್ ನಿಧಾನಕ್ಕೆ ಡಿಕ್ರೀಸ್ ಆಯ್ತಾ ಕಂಪ್ಲೀಟ್ ಟರ್ನ್ ಓವರ್ ಎಲ್ಲಪ್ಪ ಅನ್ಸಿದ್ದು ಚೇಂಜ್ ಆಗಿದ್ ಮ್ಯಾಚ್ ಅಂತಂದ್ರೆ ವಿರಾಟ್ ಕೊಹ್ಲಿ ಅವರು ಮತ್ತೆ ಯಾವಾಗ ಜಾಕಬ್ ಬೆಥೆಲ್ ಅವರು ಔಟ್ ಆಗ್ತಾರೋ ಅದಾದ್ಮೇಲೆ ಪತಿರಾಣ ಮತ್ತೆ ಔಟ್ ಮಾಡ್ತಾರೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಪತಿರಾಣ ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ, ಬೌಲಿಂಗ್ ಮಾಡ್ತಾರೆ ಜಾಕಬ್ ಬೆಥೆಲ್ ಅವರು ಆಕ್ಚುಲಿ ಅಂತ ಅವ್ರಿಗೆ ಹಾಕಿರೋ ಬೌಲ್ ಹೇಳ್ಬೇಕಂದ್ರೆ ಪರ್ಟಿಕ್ಯುಲರ್ಲಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ರಜತ್ ಪಟಿದಾರ್ ಮತ್ತೆ ಇವ್ರ ಮಧ್ಯದಲ್ಲಿ ಏನ್ ಅಂತ ರನ್ ಸ್ಕೋರಿಂಗ್ ಬರಲ್ಲ, ಅವ್ರು ಔಟ್ ಆಗ್ತಾರೆ. ಯಾವಾಗ ಪಡಿಕ್ಕಲ್ ಔಟ್ ಆಗಿದ ತಕ್ಷಣನೇ ಪಟಿದಾರ್ ಹೊಡಿಬೇಕಾಗಿತ್ತು. ಆಕ್ಚುಲಿ ಪಟಿದಾರ್ ಒಳ್ಳೆ ಫಾರ್ಮ್ ಅಲ್ಲಿ ಇಲ್ಲ, ಮತ್ತೆ ಕಾಣಿಸ್ಕೊಂತ ಇದೆ. ಅವರ ಪೂರ್ ರನ್ಸ್ ಮತ್ತೆ ಕಂಟಿನ್ಯೂ ಆಗ್ತದೆ. ಅದ್ರ ಜೊತೆಗೆ ಜಿತೇಶ್ ಶರ್ಮಾ ಸ್ವಲ್ಪ ಬಾಲ್ಸ್ ನ ನುಂಗ್ತಾರೆ. ಇವರು ಜಿತೇಶ್ ಶರ್ಮಾ ಕಳಿಸೋದು ಬದಲು ಸೊ ಇವ್ರಿಬ್ರನ್ನೇ ಮುಂಚೆನೆ ಕಳಿಸ್ಬೇಕಿದೆ. ಯಾರನ್ನ ಟೀಮ್ ಡೇವಿಡ್ ಅವರು ಮತ್ತೆ ಈ ಕಡೆ ರಮಾ ರಾಶಫೋರ್ಡ್ ಮುಂಚೆನೆ ಬರ್ತಿದ್ವು ಅಂದ್ರೆ 240 250 ತನಕ ಹೋಗ್ಬೋದು. ಹೇಳಕ್ಕಾಗಲ್ಲ, ಆ ಒಂದು ರೇಂಜ್ ಹೊಡಿತಾ ಇದ್ರು ನಮ್ಮವರು, ಆರಾಮ್ಸೆ ಹೊಡಿಬಹುದಾಗಿತ್ತಾನೆ. ಬಟ್ ಕಂಪ್ಲೀಟ್ ಮ್ಯಾಚ್ ಚೇಂಜ್ ಮಾಡಿದ್ದು ನಮ್ಮ ಡ್ರ್ಯಾಗನ್ ಮಂಜು ಅವರು. ನಿಮಗೆ ಏನ್ ಅನಿಸ್ತು ನಮ್ಮ ಡ್ರ್ಯಾಗನ್ ಮಂಜುನ ನೋಡಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಏನ್ ಗುರು ಬ್ಯಾಟಿಂಗ್ ಅದು, ನಾನ್ ನೋಡಿರೋ ಮಟ್ಟಿಗೆ ಆ ಮನುಷ್ಯನಿರೋ ಪವರ್ ಇದೆ ಗೊತ್ತಾ. ಆ ಮನುಷ್ಯ ಆಕ್ಚುಲಿ ಬ್ಯಾಟಿಂಗ್ ಮಿಡಲ್ ಆಫ್ ದಿ ಬ್ಯಾಟಲ್ ಹೊಡಿತಾ ಇಲ್ಲ, ಬಾಲ್ ಬಂದಿದ್ ಬೀಸ್ತವ್ರೆ. ಆ ಬೀಸಿರೋ ಬಾಲ್ ಎಂತ ಸ್ಟ್ರೆಂತ್ ಇದೆ ಅಂತಂದ್ರೆ ಆಚೆ ಗುರು 108 ಮೀಟರ್ 106 ಮೀಟರ್ ಹೋಯ್ತಾರ ಸಿಕ್ಸ್ ಗುರು. ಅದು ಅವ್ರು ಹೊಡಿತಾ ಇರೋದು. ಸೊ ಜಡೇಜ್ ಅವರು ಕೂಡ ಒಂದ್ ಬಾಲ್ ಆಚೆ ಕಡೆ ಕಳಿಸ್ತಾರೆ ಇಲ್ಲಿ. ಹೈಯೆಸ್ಟ್ ಈ ಒಂದು ಟೂರ್ನಮೆಂಟ್ ಅದೇ ಹೈಯೆಸ್ಟ್ ಮೀಟರ್ ಆಗ್ಬೋದು ಜಾಸ್ತಿ. ಒಟ್ಟಲ್ಲಿ ಹೇಳ್ಬೇಕು ಅಂದ್ರೆ ಇವತ್ತಿನ ಮ್ಯಾಚ್ ಕಂಪ್ಲೀಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ತೀನಿ. ನನ್ಗೆ ಏನ್ ಮಾತೆ ಬರ್ತಾ ಇಲ್ಲ. ಒಂದ್
ಕಡೆ RCB ಬಗ್ಗೆ ಮಾತಾಡಲ್ಲ, ಇನ್ನೊಂದ್ ಕಡೆ ಫ್ಲಾಲೆಸ್ ನೆಗೆಟಿವ್ ಬಗ್ಗೆ ಮಾತಾಡೋಣ ಅಂತಂದ್ರೆ ಎಲ್ಲಾನು ಮುಚ್ಚೋಯ್ತು ಗುರು. ಲಾಸ್ಟ್ ಓವರ್ ಅಲ್ಲಿ 15 ರನ್ ಡಿಫೆಂಡ್ ಮಾಡೋದು ಅಂತಂದ್ರೆ ಅದು ಧೋನಿ ಸ್ಟ್ರೈಕ್ ಅಲ್ಲಿ ಇರ್ಬೇಕಾದ್ರೆ, ಈ ಕಡೆ ಜಡೇಜಾ ಅವರು ಎಂತ ಸ್ಟ್ರೈಕ್ ಅಲ್ಲಿ ಹೊಡಿತಾ ಇರ್ತಾರೆ, ಎಂಡ್ ಅಲ್ಲಿ ನಾಟ್ ಔಟ್ ಆಗಿ ಉಳ್ಕೊಂತಾರೆ, ಬಟ್ ಸ್ಟಿಲ್ ಮ್ಯಾಚ್ ನ ಫಿನಿಶ್ ಮಾಡಕ್ಕಾಗಲ್ಲ. ಸೇಮ್ ಆಸ್ ಇಟ್ ಈಸ್, ಏನು ಚೇಂಜಸ್ ಇಲ್ಲ. ಅದೇ ರೀತಿ ಯಾವಾಗ ಲಾಸ್ಟ್ ಇಯರ್ ನಾವು ಕ್ವಾಲಿಫೈ ಆಗ್ಬೇಕಾಗಿತ್ತು, 10 ರನ್ ಬೇಕಾಗಿರುತ್ತೋ 2 ಬಾಲ್ಗೆ, ಅದೇ ತರನೇ ಇವಾಗ್ಲೂ 1 ಬಾಲ್ 4 ರನ್ ಬೇಕಾಗಿರುತ್ತೆ. ಹೊಡಿತಾರೆ 4 ಹೊಡಿಯೋದು ದೊಡ್ಡ ವಿಷಯನೇ ಎಲ್ಲ ಗುರು, ಹೊಡಿಬಹುದಾಗಿತ್ತು. ತುಂಬಾ ಮುಂದೆ ಹೋಗ್ಬಿಟ್ಟಿದೆ. ಆಕ್ಚುಲಿ ಇಲ್ಲಿ ಟಾರ್ಗೆಟ್ ನಮ್ಮ RCB ಅವರು 213 ರನ್ ಕೊಡ್ತಾರೆ. ಇದನ್ನ ಕಲೆ ಹಾಕ್ಲಿಕ್ಕೆ CSK ತಂಡ ಬರ್ತಾರೆ. ಇಲ್ಲಿ ಯಾರು ಬರೋದು, ಆಯುಷ್ ಮಾತ್ರೆ ಅವರು ಮತ್ತೆ ಈ ಕಡೆ ರಶೀದ್ ಅವರು ಬರ್ತಾರೆ. ಸೊ ಸ್ಟಾರ್ಟಿಂಗ್ ಅಲ್ಲಿ 1 ಓವರ್ ನಿಧಾನಕ್ಕೆ ಕುಟಿಕೊಂಡು ಆಡ್ತಾ ಇರ್ತಾರೆ. ಅದಾದ್ಮೇಲೆ ಏನ್ ಗುರು ಪಿಕಪ್ ತಗೊಂಡ್ಬಿಡ್ತಾರೆ, 3ನೇ ಓವರಿಂದ ಪಿಕಪ್ ತಗೊಳ್ತಾರೆ. ನಾನು ನಿಮ್ಗೆ ಹೇಳ್ತಾ ಇದ್ದೆ, ಬಿಡ ಇವತ್ತಿನ ಮ್ಯಾಚ್ ಹೊಗೆ ಆಯ್ತು ಬಿಡು, CSK ದವರು ಹಿಂಗೆ ಆಡ್ತಾರೆ, ಹೊಗೆ ಆಡ್ಸ್ಕೊಂಡು ಹೋಗ್ತಾರೆ ಅಂತ. ನೀ ತಾಳ್ಮೆಯಿಂದ ಇರು ಗುರು ಅಂತ ನನಗೆ ಹೇಳ್ತಾ ಇದ್ದಾನೆ ಇವನು. ನಾನು ಏನೋ ಇರ್ಬೋದೇನೋ ಅಂತ ನೋಡಿದ್ರೆ ಹೊಡಿತಾರೆ ಗುರು 3ನೇ ಓವರಲ್ಲಿ. ಏನು 4-6 ಇವರು ಯಾರು ಆ ಮಾಯತ್ರೆ ಅವರು ಪಕ್ಕ ನಮಗೆ ಜಾಪಾಳ್ ಮಾತ್ರ ತಿನ್ನಿಸೋದ್ರ ಅಂತಾನೆ ಹೇಳ್ಬೋದು. ಒಟ್ಟಲ್ಲಿ ಭುವನೇಶ್ವರ್ ಕುಮಾರ್ ಪಾಪ ಫಸ್ಟ್ ಟೈಮ್ ನಾನು ಯಾವ ತರ ಹೊಡ್ಸ್ಕೊಂಡಿದ್ದು ನೋಡಿದ್ದು ಆಕ್ಚುಲಿ ಹೇಳ್ಬೇಕು ಅಂದ್ರೆ, ಕಂಟಿನ್ಯೂಸ್ ಆಗಿ 4-6 ಹೊಡಿತಾರೆ. ಹೆಂಗೆ ರಮೋರಾ ಶೆಫರ್ಡ್ ಅವ್ರು ಹೊಡಿತಾರೋ ಖಲೀಲ್ ಅಹ್ಮದ್ಗೆ, ಅದೇ ರೀತಿ ಇಲ್ಲೂ ಕೂಡ ಭುವನೇಶ್ವರ್ ಕುಮಾರ್ಗೆ ಆಯುಷ್ ಮಾತ್ರ ಅವ್ರು ಹೊಡಿತಾರೆ. ಪ್ಯೂರ್ ಟ್ಯಾಲೆಂಟ್ ಅಂತ ಹೇಳ್ತೀನಿ ಆಯುಷ್ ಮಾತ್ರ. ಅವ್ರನ್ನೂ ಕೂಡ ನಾವು ರೆಕಗ್ನೈಸ್ ಮಾಡಲೇಬೇಕು. 94 ರನ್ಸ್ ನ ಸ್ಕೋರ್ ಮಾಡ್ತಾರೆ. ವಿನ್ನಿಂಗ್ ಕಾಸ್ಗೆ ಬಂದಿಲ್ಲ. ಎಲ್ಲೋ ಒಂದ್ ಕಡೆ ನನಗೂ ಬೇಜಾರಾಯ್ತು. ಆ ಮಂಚ ಹೊಡಿತಿದ್ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಕನ್ಸಿಸ್ಟೆನ್ಸಿಯಾಗಿ ರನ್ಸ್ ಮಾಡ್ತಾ ಇದಾರೆ ಅಂತಾನೆ ಫೀಲ್ ಆಗ್ತಾ ಇದೆ. ಯಂಗ್ಸ್ಟರ್ ಗಳ IPL ಅಂತ ಹೇಳ್ತೀನಿ, ಈ ಸತಿ ಅಂತೂ 100 ಮಾಡಬಹುದಾಗಿತ್ತು, ಆರಾಮ್ಸೆ 100 ಮಾಡಬಹುದಾಗಿತ್ತು. 6 ಹೊಡೆಯೋಕೆ ಔಟ್ ಆಗ್ತಾರೆ. ಇಲ್ಲಿ ವಿಕೆಟ್ ನ ಬ್ರೇಕ್ ಹಾಕ್ಲಿಕ್ಕೆ ಬಂದಂತ ಭೂಪ ಯಾರು ಅಂತಂದ್ರೆ ನಮ್ಮ ಕೃಣಾಲ್ ಪಾಂಡ್ಯ ಅವ್ರು ಬಂದ್ಬಿಟ್ಟು ಇಲ್ಲಿ ರಶೀದ್ ಅವ್ರನ್ನ ವಿಕೆಟ್ ತಗೊಂತಾರೆ ಇಲ್ಲಿ. ಸೊ ರಶೀದ್ ಅವ್ರನ್ನ ವಿಕೆಟ್ ತೆಗೆದ ತಕ್ಷಣನೇ ನೆಕ್ಸ್ಟ್ ಬರೋದು ಯಾರಪ್ಪ ಅಂದ್ರೆ ಲುಂಗಿ ನಿಂಗಿಡಿ ಅವರು ಏನ್ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಗುರು. ಅವ್ರದ್ದು ಒಂದು ವಿಕೆಟ್ ಬೀಳುತ್ತೆ. ಆಕ್ಚುಲಿ ಸ್ಯಾಮ್ ಕರನ್ ಅವ್ರನ್ನ ಔಟ್ ಮಾಡಾಕ್ತಾರೆ. ಪವರ್ ಪ್ಲೇ ಅಲ್ಲಿ 2 ವಿಕೆಟ್ ಬಿದ್ದೋಗುತ್ತೆ. ಕೂಡ ಅವರೇ ತಗೊಂತಾರೆ. ಅದು ಲಾಸ್ಟ್ ಅಲ್ಲಿ ಬರುತ್ತೆ ಮಾತ್ರೆ ಅವರ ವಿಕೆಟ್. ಬಟ್ ಸ್ಟಿಲ್ ಇಲ್ಲಿ ಪವರ್ ಪ್ಲೇ ಅಲ್ಲಿ ಕಟಾಕಕ್ಕೆ ಮೇನ್ ಕಾರಣ ಯಾರಪ್ಪ ಅಂದ್ರೆ ಲುಂಗಿ ನಿಂಗಿಡಿ ಮತ್ತೆ ಇವ್ರನ್ನ ಕಟಾಕ್ತಾರೆ. ಬಟ್ ಅದಾದ್ಮೇಲೆ ಒಂದ್ ಸ್ವಲ್ಪ ನಿಧಾನಕ್ಕೆ ರನ್ ಸ್ಕೋರ್ ಬರ್ತಾ ಇರುತ್ತೆ. ಜಡೇಜಾ ಅವರು ಮತ್ತೆ ಆಯುಷ್ ಮಾತ್ರೆ ಅವರು ಸೇರ್ಕೊಂಡು ಹೊಡಿತಾರೆ. ಯಪ್ಪ ಭಯಂಕರ ಹೊಡಿತಾರೆ. ಸೊ ಹೆಚ್ಚು ಕಮ್ಮಿ ಮ್ಯಾಚ್ ಕಂಪ್ಲೀಟ್ ಆಗಿ ಅವ್ರ ಕಡೆ ಇತ್ತು ಅನ್ಬೇಕಾದ್ರೆ ಒಂದು ಲುಂಗಿ ನಿಂಗಿಡಿ ಅವ್ರು ಬಂದು ಆಯುಷ್ ಮಾತ್ರೆ ಅವ್ರನ್ನ ವಿಕೆಟ್ ತಗೊಡ್ತಾರೆ. ತುಂಬಾ ಕ್ಯಾಚ್ ಗಳು ಮಿಸ್ ಆಯ್ತು. ಜಾಸ್ ಹಸುಲೋಡ್ ಅವರ ಒಂದು ಪಾತ್ರ ಏನಿದೆ, ಇವರು ಲುಂಗಿ ಅವರು ನೀಟಾಗಿ ಅಪ್ರೂವ್ ಮಾಡ್ಕೊಂಡು ನಿಭಾಯಿಸಿದ್ದಾರೆ ಅಂತ ಹೇಳ್ಬೋದು. ಸೊ ಇವರು ಕೂಡ 3 ವಿಕೆಟ್ ನ ತಗೊಂತಾರೆ ಇಲ್ಲಿ. ಸೊ ಚೆನ್ನಾಗಿ ಆಡಿದ್ದಾರೆ ಇವತ್ತಿನ ಮ್ಯಾಚ್ ಅಲ್ಲಿ. ಬಟ್ ಇಲ್ಲಿ ಇನ್ನೊಂದೇನಪ್ಪ ಅಂದ್ರೆ ಲುಂಗಿ ನಿಂಗಿಡಿ ಅವರು ಓವರ್ ಅಲ್ಲಿ 2 ವಿಕೆಟ್ ಬೀಳುತ್ತೆ. ಒಂದು ಆಯುಷ್ ಮಾತ್ರೆ ಅವ್ರ ವಿಕೆಟ್ ಬಿದ್ದಿದ್ದು ಹಿಂದಿನ ನೆಕ್ಸ್ಟ್ ವಿಕೆಟ್ ಅಲ್ಲಿ ಔಟ್ ಇಲ್ಲ. ಹೋದಾಗ ಸ್ವಲ್ಪ ಟೈಮ್ ಡಿಲೇ ಆಗ್ಬಿಡುತ್ತೆ, 15 ಸೆಕೆಂಡ್ ಆಗ್ಬಿಡುತ್ತೆ. ಅದು ಅವ್ರ ಅಂಪೈರ್ ಅವರು ರಿವ್ಯೂ ತಗೊಳಕ್ ಆಗಲ್ಲ. 10 ಸೆಕೆಂಡ್ ಆಗುತ್ತೆ. 10 ಸೆಕೆಂಡ್ ಇರುತ್ತೆ ಟೈಮ್ ಯೂಶಲಿ. ಅವ್ರಿಗೆ 10 ಸೆಕೆಂಡ್ ಅಲ್ಲಿ ಆ ಒಂದು ರಿವ್ಯೂನ ಕೇಳದ. ಬಟ್ ನಂಗೆಲ್ಲೂ ಟೈಮರ್ ಕೂಡ ತೋರಿಸಲಿಲ್ಲ. ಎಲ್ಲೋ ಒಂದ್ ಕಡೆ ಇನ್ನೂ ಟೈಮ್ ಇತ್ತೇನೋ ಅಂತ ಅನಿಸ್ತು. ಬಟ್ ಸ್ಟಿಲ್ ಅದು ಪಿಚಿಂಗ್ ಔಟ್ ಸೈಡ್ ಫುಲ್ ಟಾಸ್ ಹಾಕಿದ್ದು ಅವ್ರು ಆಕ್ಚುಲಿ ಮಿಸ್ಸಿಂಗ್ ದ ವಿಕೆಟ್ ಇತ್ತು. ಎಲ್ಲರೂ ಅಭಿಮಾನಿಗಳು ಧೋನಿ ಬರ್ತಾರೆ ಅಂತ ಖುಷಿಯಾಗಿ ಕಾಯ್ಕೊಂಡು ಕೂತಿರ್ತಾರೆ. ಇವ್ರದೆಲ್ಲ ಹೋಗ್ಲಿ ಇಲ್ಲ ಗುರು, ನಾನು ಆಕ್ಚುಲಿ ಅನ್ಕೊಂಡಿದ್ದೇನೆ ಅಂದ್ರೆ 40 ರನ್ ಬೇಕಾಗಿತ್ತು, ನಿಮ್ಗೆ ಇನ್ನೂ 4 ಓವರ್ ಇತ್ತು, ಆರಾಮ್ಸೆ ಸ್ಕೋರ್ ಮಾಡಬಹುದಾಗಿತ್ತು ಅಂತ ಅನಿಸ್ತು. ಬಟ್ ಎಲ್ಲೋ ಒಂದ್ ಕಡೆ ಎಳ್ದಿದ್ ಎಂತ ಹೇಳಿದ್ರು ಅಂದ್ರೆ ಭುವನೇಶ್ವರ್ ಕುಮಾರ್ ಸಖತ್ತಾಗಿ ಬೌಲ್ ಮಾಡಿದ್ದು 19ನೇ ಓವರ್ ಅಲ್ಲಿ. ಆ ಓವರ್ ಅಲ್ಲೂ ಕೂಡ ಒಂದೇ ಒಂದು 6 ನ ಕೊಡ್ತಾರೆ. ಅಲ್ಲೂ ಕೂಡ ಮ್ಯಾಚ್ ಚೇಂಜ್ ಆಯ್ತು ಅಂತ ಅನ್ಕೊಂಡೆ. 15 ರನ್ ಬೇಕಾಗಿರುತ್ತೆ. ಸ್ಪೀಚ್ ನಂಬಿಕೆ ಇತ್ತು, ಪರವಾಗಿಲ್ಲ ಗುಡು ಏನೋ ಒಂದು ಆಗುತ್ತೆ ಅಂತ. ಬಟ್ ಇನ್ನೊಂದೇನಪ್ಪ ಅಂದ್ರೆ 95% ಧೋನಿ ಮೇಲೆ ನಂಬಿಕೆ ಇತ್ತು. ಯಾಕಂದ್ರೆ ಧೋನಿ ಅವರು ಒಂದ್ಸತಿ ಆಲ್ರೆಡಿ ಅವಮಾನಕ್ಕೆ ಒಳಗಡೆ ಆಗಿದ್ದಾರೆ. ಇವತ್ತಂತೂ ಬಿಡಲ್ಲ, ಮುಗಿಸ್ಕೊಂತಾರೆ, ರಿವೆಂಜ್ ತಗೊಳ್ತಾರೆ ಅನ್ಕೊಂಡೆ. ಬಟ್ ಎಷ್ಟ್ ದಯಾಲುಗುರು, ನೀನು ಇಲ್ಲಿ ಇರಬಾರ್ದಾಗಿತ್ತು, ಎಲ್ಲೋ ಇರ್ಬೇಕಾಗಿತ್ತು. ಮಾಡ್ತಾರೆ ಇಲ್ಲಿ. ಯಾಕೆ ಅವ್ರನ್ನ ರಿಟೈನ್ ಮಾಡ್ಕೊಂಡ್ವಿ ಅಂತ ಮತ್ತೆ ಪ್ರೂವ್ ಮಾಡ್ಕೊಂಡ್ರು. ಸಿನಾರಿಯೋ 2024ರಲ್ಲಿ ಏನ್ ಸಿನಾರಿಯೋ ಇತ್ತು ಅದೇ ಸಿನಾರಿಯೋ ಇವತ್ತು ಲೈಕ್ ಮರಿಗಳಿಸ್ತು ಅಂತಾನೆ ಹೇಳ್ಬೋದು. ಮತ್ತೆ ಲಾಸ್ಟ್ ಇಯರ್ 23 ನಮಗೆ ಏನು ಒಂದು ಲಕ್ ಇತ್ತು, ಅದೇ 24 ಲಕ್ ಇತ್ತು. ಈಗ 25ಕ್ಕೆ ಅದೇ ಕಂಟಿನ್ಯೂ ಆಗ್ತಾ ಇದೆ. ಅಂಡ್ ಮೋರ್ ಓವರ್ ಧೋನಿ ಅವ್ರನ್ನ ಔಟ್ ಆಗಿದ ತಕ್ಷಣ ನೆಕ್ಸ್ಟ್ ಶಿವಮ್ ಡುಬೆ ಬರ್ತಾರೆ. ಶಿವಮ್ ಡುಬೆಗೆ ಫುಲ್ ಟಾಸ್ ಹಾಕ್ಬಿಡ್ತಾರೆ. ಒಂದು ಓವರ್ ಆಯ್ತಲ್ಲ ಗುರು, ಅವಾಗ್ಲೇ ಬಾಯ್ಗೆ ಬಂತು ಗುರು. ಹೋಯ್ತು, ನಾನು ಅನ್ಕೊಂಡೆ ಮ್ಯಾಚ್ ಹೋಯ್ತು, ಇನ್ನೇನ್ 7 ರನ್ ಬೇಕು ಗುರು, ನೋ ಬಾಲ್ ಫ್ರೀ ಇಟ್ಟು ಹೊಡೆದಾಕ್ಬಿಡ್ತಾರೆ ಅಂತ ಅನ್ಕೊಂಡೆ. ನೆಕ್ಸ್ಟ್ ಬಾಲ್ ಸಿಂಗಲ್ ಬರುತ್ತೆ, ಅದಾದ್ಮೇಲೆ ಒಂದು 2 ಬಾಲ್ಗೆ 5 ರನ್ ಬೇಕಾಗಿರುತ್ತೆ, ಅದಾದ್ಮೇಲೆ ಸಿಂಗಲ್ ಬರುತ್ತೆ, 1 ಬಾಲ್ 4 ರನ್. ಅವಾಗೂ ನಂಬಿಕೆ ಇಲ್ಲ ನನಗೆ, ಇಲ್ಲ ಬಿಡು ಹೊಡಿತಾರೆ. ಯಾಕಂದ್ರೆ ಜಡೇಜಾ ಇಲ್ಲಾಂದ್ರೆ ಇವ್ರು ಶಿವಮ್ ಡುಬೆ ಅಲ್ವಾ ಒಂದು 6 ಆಲ್ರೆಡಿ ಹೊಡೆದಿದ್ದಾರೆ ಅಂದ್ರೆ ಮತ್ತೆ ಹೇಳಕ್ಕಾಗಲ್ಲ, ವೈಡೋ ಗಿಡೋ ಹಾಕ್ಬಿಟ್ಟೋಗಿ. ಆಕ್ಚುಲಿ ಇಲ್ಲಿ ದಯಾಳು ಅವ್ರದ್ದು ಫುಲ್ ಟಾಸ್ ಆಗ್ತಿರ್ಲಿಲ್ಲ, ಅದು ಸ್ಲಿಪ್ ಆಗೋಯ್ತು. ಅದು ಮೇ ಬಿ ಕೈ ಸ್ಲಿಪ್ ಆಯ್ತು ಅಂತ ಅನ್ಕೊಂತೀನಿ ಅನ್ಸುತ್ತೆ. ಸೊ ಬಾಲ್ ಚೇಂಜ್ ಕೂಡ ಮಾಡ್ಕೊಂಡಿರ್ಲಿಲ್ಲ ಅವರು. ಸೊ ಹಂಗಾಗಿ ಸ್ಲಿಪ್ ಆಗಿ ಫುಲ್ ಟಾಸ್ ಹೋಗ್ಬಿಡ್ತದೆ ಬಾಲ್. ಒಟ್ನಲ್ಲಿ ಗೈಸ್, ನಾನು ನೋಡಿದ ಮಟ್ಟಿಗೆ ಒನ್ ಆಫ್ ದ ಬೆಸ್ಟೆಸ್ಟ್ ಸಿನಿಮಾ. ನಿಮ್ಗೇನು ಅನ್ನಿಸ್ತು ಇವತ್ತಿನ ಮ್ಯಾಚ್ ಅಲ್ಲಿ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಗೈಸ್, ನಮ್ಮ RCB ತಂಡ ಇವಾಗ 16 ಅಂಕಗಳನ್ನ ಪಡ್ಕೊಂಡಿದೆ ಗೈಸ್, ಅದೇ ಖುಷಿ ನನಗೆ. ಸೊ ಇವಾಗ ನಿಮ್ಗೆ ಅನಿಸುತ್ತೆ ಗೈಸ್, RCB ಈಗ 16 ಪಾಯಿಂಟ್ ಕಳ್ಸ್ಕೊಂಡಿರೋದು. ಅದಲ್ದೇನೆ ನಂಬರ್ 1 ಗುರು, ನಂಬರ್ 1 ರಾಜಧಾನಿಲಿ ನಂಬರ್ 1. ನಮ್ಮ ಕನ್ನಡದಲ್ಲಿ ಕರ್ನಾಟಕದ ಸಾರ್ವಭೌಮರು ಅಂತ ಹೇಳ್ತಾರಲ್ಲ, ಹಂಗೆ ನಂಬರ್ 1 ಅಲ್ಲಿ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಕೂತಿದ್ದೀವಿ ಗುರು. ಅಗ್ರ ಸ್ಥಾನದಲ್ಲಿ ಕೂತ್ಕೊಂಡಿರೋ ನಮ್ಮ RCB ತಂಡ ನೋಡ್ಲಿಕ್ಕೆ ಇಲ್ಲಿ ಆಕ್ಚುಲಿ ಇನ್ನ ಒಂದು 3-4 ತಂಡಗಳು ಕಾಯ್ಕೊಂಡು ಕೂತಿದಾವೆ ಇಲ್ಲಿ. ಸೊ ನಾಳೆ ನಾಡು ಮ್ಯಾಚ್ಗಳು ಅವ್ರದ್ದು ಕೂಡ ಬರುತ್ತೆ, ಹಂಗಾಗಿ ಏರುಪೇರುಗಳು ಆಗ್ತಾ ಇರುತ್ತೆ. ಬಟ್ ಇಲ್ಲಿ ನಾವು ಇಲ್ಲಿ ಪ್ಲೇ ಆಫ್ಗೆ ಒಂದು 99% ಹೋಗಿರೋದು
ಒಂಥರ ಖುಷಿ ಆಗ್ತದೆ. ಕನ್ಫರ್ಮ್ ಇದೆ, ಬಟ್ ಸ್ಟಿಲ್ ಒಂದ್ ಸ್ವಲ್ಪ ನೆಟ್ ರನ್ ರೇಟ್ ಕಡೆ ಗಮನ ಕೊಡಬೇಕಾಗುತ್ತೆ. ನೆಟ್ ರನ್ ರೇಟ್ ನನಗೆ ಈ ಅವಶ್ಯಕತೆ ಇಲ್ಲ ಗುರು, ನಾನು ಇರೋ ಬರೋ ಮ್ಯಾಚಸ್ ಎಲ್ಲ ವಿನ್ ಆಗ್ತೀನಿ ಅಂತಂದ್ರೆ ಆರಾಮ್ಸೆ ಕ್ವಾಲಿಫೈ ಆಗ್ತೀವಿ, ಏನು ಕೂಡ ಟೆನ್ಷನ್ ಇಲ್ಲ. ಬಟ್ ಸ್ಟಿಲ್ CSK ಮೇಲೆ ಗೆದ್ದಿದ್ದು ಒಂಥರ ಹಾಲ್ ಕುಡಿದಷ್ಟು ಸಂತೋಷ ಆಯ್ತು. ನೆಮ್ಮದಿಯಾಗಿ ಇವತ್ತು ನಿದ್ದೆ ಮಾಡ್ತೀನಿ. ನಿದ್ದೆ ಬರುತ್ತಾ ಇಲ್ವಾ ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ಕೂಡ ಇಲ್ಲಿ ಒಂದು ಹಾಫ್ ಸೆಂಚುರಿ ಹೊಡಿತಾರೆ. ಹೌದು, ಆಕ್ಚುಲಿ ಇನ್ನೊಂದು ಹೇಳ್ಬೇಕು ಅಂದ್ರೆ ಕೊಹ್ಲಿ ಅವ್ರು ಇವತ್ತೇನು ಅಂತ ಅಗ್ರೆಷನ್ ತೋರಿಸ್ತಿಲ್ಲ. ಅಂಡ್ ಇನ್ನೊಂದು ಕ್ಯಾಚ್ ಕೂಡ ಬಿಟ್ಬಿಡ್ತಾರೆ. ಅದೊಂದು ಬೇರೆ ಕ್ಯಾಚ್ ಮಿಸ್ ಮಾಡ್ತಾರೆ. ನಾನು ಅನ್ಕೊಂಡು ಯಾಕೆ ಇವತ್ತು ಆಫ್ ಡೇ ಆಯ್ತು ವಿರಾಟ್ ಕೊಹ್ಲಿ ಅವರಿಗೆ ಅಂತ ಅನಿಸ್ತು. ಬಟ್ ಬ್ಯಾಟಲ್ ಚೆನ್ನಾಗಿ ರನ್ಸ್ ಮಾಡಿದ್ದಾರೆ ಗುರು. ಮೇ ಬಿ ಎಲ್ಲೋ ಒಂದ್ ಕಡೆ ಅವ್ರು ನಡೆದಿದ್ದ ಒಂದು ಇನ್ಸಿಡೆಂಟ್ ಪೋಸ್ಟ್ ಲೈಕ್ ಇನ್ನೂ ಆಚೆ ಬಂದಿಲ್ಲ ಅಂತ ಅನಿಸ್ತಾ ಇದೆ. ಬಟ್ ಎನಿವೇಸ್ ಗೈಸ್, ನಿಮ್ಗೆ ಅನ್ನಿಸ್ತು ಪರ್ಟಿಕ್ಯುಲರ್ಲಿ ಯಾವ ಮೂಮೆಂಟ್ ನಿಮಗೆ ಪರ್ಟಿಕ್ಯುಲರ್ ತುಂಬಾ ಇಷ್ಟ ಆಯ್ತು? ಯಶ್ದೇವ್ ಅವರ ಓವರ, ಇಲ್ಲ ನಮ್ಮ ಡ್ರ್ಯಾಗನ್ ಮಂಜು ಅವರ, ರೆಮಾನ್ ಶೆಫರ್ಡ್ ಅವರ ಒಂದು ಓವರ್ ಆ ತರ ಹೊಡಿತಾರಲ್ಲ 30 ರನ್, ಅದು ಇಷ್ಟ ಆಯ್ತಾ? ಇಲ್ಲ ಅಂತಂದ್ರೆ ಒಂದು ವಿನಿಂಗ್ ಮೂಮೆಂಟ್ ಲುಂಗಿ ನಿಂಗಿಡಿ ಅವರ 2 ವಿಕೆಟ್ ಆ ಓವರ್ ಇಷ್ಟ ಆಯ್ತಾ? ಕಮೆಂಟ್ ಮಾಡಿ ತಿಳಿಸಿ. ಸೊ ಗೈಸ್, ಇದಾಗಿತ್ತು RCB ವರ್ಸಸ್ CSK ಪೋಸ್ಟ್ ಮ್ಯಾಚ್ ಅನಾಲಿಸಿಸ್. ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಇನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ನೋಡಿದಲ್ಲಿ, ಅಲ್ಲಿ ತನಕ ಬಾಯ್.